ತುತ್ತ ಹಿಂಗೆ ರೊಟ್ಟಿ ಮುರ್ಕೋತೈತಿ ಬಲಗೈ, ಇದು ಎಡಗೈ ಹಿಡಿತೈತಿ. ಬಲಗೈಗೆ ಕರುಣೆ ಬತ್ತು, ನನಗೇನು ಉಪಕಾರ ಮಾಡಕತ್ತಪ್ಪ, ಇದ್ದರೆ ಇರಬೇಕು ನಿನ್ನಂಥ ಗೆಳೆಯ. ಬಲಗೈ ಅಂತೈತಿ. ತದನಂತರ ಊಟ ಆದ ತಕ್ಷಣ ಮತ್ತೆ ಎಡಗೈ ಚರಿಗೆ ತಗೊಂಡು ನೀರು ಹಾಕ್ತೈತಿ. ಅದು ಕಟ್ಟು ಬುದ್ಧಿ ಐತಿ. ನಾವು ತಾಯಿ ತಂದೆಗೆ, ಶರಣರಿಗೆ, ಮಹಾತ್ಮರಿಗೆ ಉಪಕಾರ ಮಾಡಂಗಿಲ್ಲ ಅಂದ್ರೆ ನಾವು ಯಾರು? ಬಲಗೈ ತೊಳ್ಯಾಕೆ ಎಡಗೈ ಹಿಂಗೆ ಮ್ಯಾಗ ನೀರು ಹಾಕ್ತೈತಿ. ಕೈ ತಕ್ಕೊಂಡು ಮೇಲತ್ತ ಅರ್ಬಿ ಕೊಟ್ಟು ಒರೆಸ್ಕೊಳಕ್ಕೆ ಹಸ್ತೈತಿ. ಅವಾಗ ಹಿಂಗೆ ಮಾಡೋ ಟೈಮದೊಳಗೆ ಹಿಂಗೆ ಮಾಡ್ತಿರ್ತೀವಲ್ಲ, ಅವಾಗ ಎಡಗೈಗೆ ಬಲಗೈ ಹೇಳ್ತೈತಿ, ಗೆಳೆಯ ಈ ನಿನ್ನ ಉಪಕಾರ ಹೊತ್ತು ಏರ್ಗುಡ್ದ ತೀರಿಸ್ತಾನೋ, ಇದನ್ನು ಮರೆಯಂಗಿಲ್ಲ ನಾನು, ಮನುಷ್ಯನೊಳಗೆ ಇಟ್ಕೋ. ಮುಂಜಾನೆ ಎದ್ದ ಇದ ಕೈಯಾಗಿ ಚರಿಗೆ ತಗೊಂಡು ಹೋಗಿಬಿಡ್ತೀವಿ, ಇದು ಸುರುತೈತಿ, ಇದು ತೊಳಿತೈತಿ. ಇದೆಲ್ಲ ನಮ್ಮನ್ನ ಮಾಡ್ತಾವಿಲ್ರಿ. ನಮ್ಮ ಶರೀರ ಇದನ್ನೆಲ್ಲ ಕೆಲಸ ಮಾಡ್ತೈತಿಲ್ಲ. ಇದನ್ನೊಂದು ಸ್ವಲ್ಪ ಮನ್ಯಾಗ ಕೂತು ನಾವ ವಿಚಾರ ಮಾಡಿದ್ವಿ ಅಂದ್ರೆ ನೀವು ದೇವರದಿರಿ. ನಿಮ್ಮನ್ನು ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟ ಮಡಿಕಿಲ್ಲ. ದೇವರು ನೀವು ಆಗಾಕ ಬರ್ತೈತಿ, ದೆವ್ವು ನೀವು ಆಗಾಕ ಬರ್ತೈತಿ, ಮಾನವರು ನೀವು ಆಗಾಕ ಬರ್ತೈತಿ, ದಾನವರು ನೀವು ಆಗಾಕ ಬರ್ತೈತಿ. ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ರು. ಆವಾಗ ನಾ ಸಣ್ಣವಿದ್ದಾಗ ಇಂಥ ಸಾವುಕಾರನ ಮಗಂದು ಒಂದು ವಾಚ್ ಕಳ್ತನ ಮಾಡಿದ್ದೆ. ಅವಾಗ ನಾನು ಗುರು ಯಾವ ಒಂದು ಹುಡುಗರ ಮುಂದೆ ಹೇಳಲಾರದೆ ಅದನ್ನು ಸೂಕ್ಷ್ಮ ರೀತಿಯಿಂದ ತೆಗೆದುಕೊಟ್ರು. ಗುರುವೇ, ಇದೊಂದು ತಪ್ಪು ನನ್ನ ಜೀವನದೊಳಗೆ ಆಗ್ಯದ ಅಂತ ಗುರುವಿನ ಕಡೆ ನಮಸ್ಕಾರ ಮಾಡಿದ. ಆವಾಗ ಗುರುಗಳಂದರು, ತಮ್ಮ ಆ ವಾಚ್ ನೀನ ಕದ್ದಿದ್ದೇನೋ ಅಂದ್ರೆ ಅವ್ರು, ಸರ್ ಯಾಕ್ರಿ ಸರ್ ನಿಮ್ಮ ಕೈಯಾರೇ ತೆಗೆದುಕೊಟ್ಟಿರಲಿಲ್ಲ ಅಂದರು. ಯಪ್ಪ, ನಿಮ್ಮ ಎಲ್ಲರಿಗೂ ಅರಿವಿ ಕಟ್ಸಿನೋ, ನಾನು ತೆಗಿಬೇಕಾದ್ರೆ ನನ್ನ ಕಣ್ಣಿಗೆ ನಾ ಬಟ್ಟೆ ಕಟ್ಕೊಂಡಿನಿ. ಯಾಕೆ ಬಟ್ಟೆ ಕಟ್ಕೊಂಡಿನಿ ಅಂತಂದ್ರೆ, ಇಂಥ ಒಬ್ಬಿಗೂ ತುಡುಗದಾನ ಅಂತೇಳಿ ಇವನ ಮ್ಯಾಲೆ ನನ್ನ ದೃಷ್ಟಿ ಬಿತ್ತಂದ್ರೆ ಇವ್ರು ಎಲ್ಲರ ಮ್ಯಾಗ ಬಾವು ಬೇರೆ ಬರ್ತದೆ, ಇವನ ಮ್ಯಾಲೆ ಒಂದು ನಮ್ಮ ಮನಸ್ಸು ಬೇರೆ ಬರ್ತದಪ್ಪ. ಎಲ್ಲರೂ ನೀವು ನನ್ನ ಮಕ್ಕಳ ಸಮಾನ ತಿಳ್ಕೊಂಡು ಯಾರಿಗೂ ಭೇದ ಭಾವ ಮಾಡ್ಲಾರ್ದೆ ನಾ ಅರಿವಿ ಕಟ್ಕೊಂಡು ಈ ಕೆಲಸ ಮಾಡೀನಿ, ನೀನು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದ್ರು. ಒಂದು ಮಾತು ಹೇಳಿದ ಅವ ಕಂಡಕ್ಟರ, ಯಾರು ಪಾಪಿಗೇಡುಗಳದಾರ, ಯಾರು ಪುಣ್ಯವಂತರದಾರ, ಯಾರು ಧರ್ಮವಂತರದಾರ, ಯಾರು ಅಧರ್ಮವಂತರದಾರ ತಿಳಿತೈತಿ. ಈ ಗಾಡಿಯಾಗಿಂದ ಒಬ್ಬ ಇಳಿದು 50 ಮಾರ ಮೇಲೆ ಆಲದ ಮರ ಐತೆ, ಆ ಆಲದ ಮರ ಸುತ್ತ ಇದು ಬಂದು ಬಸ್ಸಿನಾಗ ಹತ್ತೋದು, ಅವಾಗೇನು ಆಗಲಿಲ್ಲ ಅಂದ್ರೆ ಅವ ಪುಣ್ಯವಂತ. ಮೊದಲು ಬಸ್ ಡ್ರೈವರ್ ಇಳ್ದ, ಆಲದ ಮರಕ್ಕೆ ಹೋದ, ಸುತ್ತ ಹಾಕಿದ, ಬಂದು ತನ್ನ ಡ್ರೈವರ್ ಸೀಟಿಗೆ ಕೂತ, ನಾ ಧರ್ಮವಂತ ತಾವು ಹೆಮ್ಮೆಲೆ ಹೇಳ್ಕೊಳಕತ್ತ ಮನಸ್ಸಿಗೆ. ಕಿನ್ನರ್ವಾದ, ಅವ ಸುತ್ತಾದ, ಬಂದು ಕೂತ, ಅವಗೂ ಖುಷಿ. ಹಿಂಗೆ ಒಬ್ಬೊಬ್ಬರಾಗಿ 55 ಜನ ಎಲ್ಲ ಮುಗಿತ್ತು. 56ನೇದು ನಾವು ಇಂಥ ಪಟಗಾದ ಮುತ್ಯ ಲಾಸ್ಟ್ ಹಿಂದೆ ಕೂತಿದ್ದ. 80ರಿಂದ 85 ವರ್ಷ ವಯಸ್ಸು ಪಟಗಾದ ಮುತ್ಯ ಕೂತಿದ್ದ. ಎತ್ತರೆ ದೋತ್ರ, ಎತ್ತರೆ ಅಂಗಿ, ಹರ್ಕ ಪಟಕ ಸುತ್ತಕೊಂಡು ಕೂತಿದ್ದ. ಏ ಪಾಪಿಗೇಡಿ ಸುಳೆ ಮಗನ, ನಿನ್ನ ಸಂಬಂಧ ಗಾಡಿಯಾಗಿಂದ ಮಂದಿನೆಲ್ಲ ಕೊಲ್ತಿದ್ಲೋ, ಇಳಿ ನಮ್ಮ ಗಾಡಿಯಾಗಿಂದ, ನಮ್ಮ ಗಾಡಿಯಾಗಿಂದ ಇಳಿ. ಹಂಗೆ ಸುತ್ತ ಹಾಕ್ತಿತ್ತು, ಅದು ಸಿಡ್ಲು ಹಂಗೆ ಸುತ್ತ ಹಾಕ್ತಿತ್ತು, ಗಡಾಡಿಸ್ತಿತ್ತು, ಗದ್ನೆ ಹೊಡಿತಿತ್ತು. ಮುತ್ಯ ಅಂದ, ಯಪ್ಪ ಭಗವಂತ, ಮನ್ಯಾಗ ಮಕ್ಕಳು ಸೇರ್ವಾರ, ಸೊಸ್ತ್ಯಾರ ಸೇರ್ವಾರ, ಮೊಮ್ಮಕ್ಕಳು ಸೇರ್ವಾರ, ಎಟ್ಲೋಗ ನಾನು ಕರ್ಯಾಕತ್ತೋ, ಇವತ್ತರೆ ನನ್ನ ಮ್ಯಾಲೆ ನೀ ಕರುಣೆ ತೋರಿಸಿದಲ್ಲ. ಮುದುಕ ಖುಷಿದಿಂದ ಗಾಡಿಯಾಗಿಂದ ಇಳ್ದ, ಹೋದ ಆಲದ ಮರಕ, ಹಿಂಗೆ ಸುತ್ತ ಹಾಕಿ ಗಾಡಿ ಕಡೆ ತಿರುಗಬೇಕು ಅನ್ನೋಗುಡ್ದು ಬಸ್ಸಿಗೆ ಸಿಡ್ಲು ಹೊಡೆದು ಬಿಡ್ತು. ಯಾರು ಪುಣ್ಯವಂತರ, ಯಾರು ಕರ್ಮವಂತರ, ಇದ್ರ ತೂಕ ಮಾಡ್ರಿ. 20 ಕಿಲೋಮೀಟರ್ ಉಳ್ದಾರ 56 ಜನ ಅಂದ್ರೆ ಯಾರಿಂದ ಉಳ್ದ್ರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿವಿ. ಒಂದು ಮಾತ, ಕೂತಾವ ಎದ್ದಿಲ್ಲ, ಎದ್ದಾವ ಕೂತಿಲ್ಲ, ಹೋದವ ಬಂದಿಲ್ಲ. ನಿಮಗೆಲ್ಲರಿಗೂ ಕಾಣಿಸುವಂಗ ಇಲ್ಲಿ ಮ್ಯಾಲೆ ಪಾಂಡುರಂಗನ ಫೋಟೋ ಐತಿ ನೋಡ್ರಿ. ನಡಿನ ಮೇಲೆ ಯಾವಾಗ ಬಂದು ಕೈ ಇಟ್ಕೊಂಡು ನಿಂತಾರೋ ಇನ್ನೂವರೆಗಾದ್ರೂ ಅವ್ರು ಕೂತೇ ಇಲ್ಲ, ಇನ್ನೂವರೆಗಾದ್ರೂ ಅವ್ರು ಕೂತೇ ಇಲ್ಲ.
ಅವ್ರೇನು ನಿಂತಾರ ಅವ್ರು ಕೂತಿಲ್ಲ. ಇನ್ನು ಅವ್ರ ಭಕ್ತ ಆಗಿರ್ತಕ್ಕಂಥವ ಪುಂಡ್ಲಿಕ ಏನು ತಾಯಿ ತಂದೆ ಸೇವಾದಾಗ ಕೂತಾನೋ ಅವನು ಹೊಳೆ ಎದ್ದೇ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಪಾಂಡುರಂಗನ ಮೊದಲಿನ ಸ್ಥಾನ ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ವಿಜಯನಗರ. ವಿಜಯ ವಿಠ್ಠಲ ಅಂತ ಅವನ ಹೆಸರು. ಪಾಂಡುರಂಗ ರುಕುಮಾಬಾಯಿದು ಮೂಲ ಸ್ಥಾನ ಅದು. ಪಂಢರಪುರಕ್ಕೆ ಮೊದಲು ದಿಂಡೂರಿ ವನ ಅಂತ ಕರಿತಿದ್ರು. ಪಂಢರಪುರಕ್ಕೆ ಮೊದಲ ದಿಂಡೂರಿ ವನ ಅಂತ ಕರಿತಿದ್ರು. ಅಲ್ಲಿ ಅರ್ಧ ಚಂದ್ರನ ಆಕಾರ ಹಿಂಗೆ ನದಿ ಹೊಳೆಯೋದಕ್ಕಾಗಿ ಚಂದ್ರಭಾಗ ನದಿ ಅಂತ ಕರಿತಿದ್ರು. ಅದ ಟೈಮದೊಳಗೆ ಪುಂಡ್ಲಿಕ ಮಹಾರಾಜ ಹಿಂಗೆ ಶ್ರಾವಣ ಮಾಸದಾಗ ಯಾರು ಹೇಳಿದರು, ತಾಯಿ ತಂದಿನ ಕಾಶಿ ರಾಮೇಶ್ವರಕ್ಕೆ ತೊಗೊಂಡು ಹೋಗಿ ಬಂದ್ರೆ ಹಿಂದೆ 7 ಜನ್ಮ ಮುಂದೆ 7 ಜನ್ಮ ಉದ್ಧಾರ ಆಗ್ತದ, ತಾಯಿ ತಂದೆದು ಒಂದು ಉಪಕಾರ ತೀರಿಸ್ಬೇಕಾಗ್ತದ ತನ್ನುವಂಥ ಮಾತು ಕಿವಿಗೆ ಬಿದ್ದ. ಹೊತ್ತು ಮುನಿಗೆ ಪ್ರವಚನ ಮುಗಿಸಿ ತಾಯಿ ತಂದೆ ಹೇಳ್ದ, ಯವ್ವ ಅಪ್ಪ ನೀನು ನಾಳೆ ಮುಂಜಾನೆ ರೆಡಿ ಆಗ್ರಿ, ನಾವು ಕಾಶಿ ಯಾತ್ರೆಗೆ ಹೋಗೋದದ, ಕಾಶಿ ಯಾತ್ರೆಗೆ ಹೋಗೋದದ, ರೆಡಿ ಆಗ್ರಿ ಅಂತ. ಮುಪ್ಪಾನ ವಯಸ್ಸಿನೊಳಗೆ 80-90 ತಂದೆ ವಯಸ್ಸು, 60ರಿಂದ 70 ವಯಸ್ಸು ಅವರ. ಒಂದು 20 ವಯಸ್ಸಿನ ಪ್ರಾಯ ಬಂದಂಗಾಯಿತು. ಬೆಳಗಾನ ಮುದುಕ ಮುದುಕಿ ಮಾತಾಡಿದರು, ನಾವು ಮಗನಿಗೆ ಹಡ್ದದಕ್ಕೂ ನಮ್ಮ ಜನ್ಮ ಸ್ವಾರ್ಥಕ್ಕಾಯ್ತತ್ತ ಮುದುಕ ಮುದುಕಿ ಬೆಳ್ತಾನ ಮಾತಾಡಿದು. ಅವಾಗ ಹೆಂಡ್ತಿಗೆ ಹೋಗಿ ಹೇಳ್ದ, ನಾಳೆ ಕಾಶಿಗೆ ಹೋಗೋದದ, ರೆಡಿ ಆಗು. ಯಾರ್ಯಾರು ಹೋಗೋದು? ಅವ್ವ ಅಪ್ಪ ನೀನು ನಾನು ಹೆಡಿಗೆ ಜಾತ್ರೆನ ಹೋಗೋದು. ಹೆಂಗೆ ಹೋಗೋದು? ನಡ್ಕೋತ ಹೋಗೋದು, ಪಾದಯಾತ್ರೆ. ನೀ ಹೋಗಿ ಬರಾಮಿದ್ರೆ ಬಾ, ನಾವು ಅಲ್ಲಿ ಅಂದ್ವಿ. ನೀ ಹೋಗಿ ಬರಾಮಿದ್ರೆ ಬಾ, ನಾವು ಅಲ್ಲಿ. ಯಾಕೆ ಅಲ್ಲಿ? ಇಲ್ಲ ನಿಮ್ಮ ಅಪ್ಪ ನಿಮ್ಮ ಅವ್ವ ಕರ್ಕೊಂಡಿದ್ದಿ, ನೀ ಹೋಗಿ ಬರೋಗು. ನಾ ಬರ್ಬೇಕಂದ್ರೆ ನಡೆದು ನನ್ನಿಂದ ನಿಗಂಗಿಲ್ಲ. ಮತ್ತು ಹೆಂಗೆ ಮಾಡೋದು? ಏನಿಲ್ಲ, ನಾ ಕಾಶಿ ಯಾತ್ರೆಗೆ ಬರಬೇಕಾದ್ರೆ ಮೊದಲು ಒಂದು ಕುದುರೆ ತರಿಸು. ಕಾಟೆವಾಡಿಗೆ ಹೋಗಿ 7 ಗೇನಿಂದ ಒಂದು ಕುದುರೆ ತಂದ. ರಾತ್ರಿನ ರೀ ಕುದುರೆ ತೊಗೊಂಡು ಬಂದ, ಮನೆ ಮುಂದೆ ಕಟ್ಟಿದ. ಬೆಳಗಿನ 5 ಗಂಟೆಗೆ ಎಲ್ಲರೂ ಜಳಕ ಮಾಡ್ರು, ಬುತ್ತಿ ಕಟ್ಕೊಂಡ್ರು. ಒಂದು ಹಾಸಿಗೆ ಗಂಟ, ಹೊತ್ತು ಮನೆಗದಲ್ಲಿ ವಸ್ತಿ ಮಾಡಕ್ಕೆ ಬೇಕು, ಹಾಸಿಗೆ ಗಂಟ, ಅರ್ಬಿ ಗಂಟ, ಅದೊಂದು ಗಂಟು ತಯಾರು ಮಾಡಿದರು. ಒಂದು ಬುತ್ತಿ ಗಂಟ 2 ರೆಡಿ ಅದು. ಒಂದು ಹಾಸಿಗೆ ಗಂಟ, ಒಂದು ಬುತ್ತಿ ಗಂಟ 2 ರೆಡಿ ಅದು. ಕುದುರೆಗೆ ತಡಿಬೇಕದ, ಎಲ್ಲ ರೆಡಿ ಮಾಡಿದ. ತಾಯಿ ತಂದೆ ಹೇಳ್ದ, ಸಜ್ಜಾಗ್ರಿ ಹೋಗೋಣ ಹೊತ್ತಂದ. ಮುದುಕ ಮುದುಕಿ ಬಂದು ಹೊರಗೆ ನಿಂತರು. 2 ಗಂಟೆ ಅಂಗಳದಾಗಿದ್ದು. ಆ ಟೈಮ್ದೊಳಗೆ ಹೆಂಡತಿಗೆ ಹೇಳ್ದ, ಕುದುರೆ ರೆಡಿ ಆಗ್ಯದ ಬಾ ಅಂದ. ಹ್ಞೂ ಅಂದ್ಲು. ಹೆಣ್ಮಗಳು ಸರ್ವ ಶೃಂಗಾರ ಆಗಿ ಬಂದ್ಲು, ನಿತ್ತು ಕುದುರೆ ನೋಡಿದ್ಲು, ಮ್ಯಾಲೆ ಹೆಂಗೆ ಹತ್ತದ ಅಂದ್ಲು. ಮಾಳಿಗೆ ಮನೆ ರಗಡ್ದಾವ ಓನ್ಯಾಗ, ಹೋಗಿ ನೆಚ್ಚಿನಿಕೆ ತರ್ತೀನಿ ಗಪ್ಪ ನಾವು. ಹುಚ್ಚ ನೆಚ್ಚಿನಿಕೆ ತಂದು ನಾನು ಹತ್ತಿಸಿ ಮತ್ತು ನೆಚ್ಚಿನಿಕೆ ಓದಿ ಹಿಡ್ಗುಡ್ದ ಲೇಟ್ ಆಗ್ತೈತಿ, ಬೇಡ ಅಂದ್ಲು. ಬಾಯಿಲಿ ಐತಿ ನೆಚ್ಚಿನಿಕೆ ಅಂದ್ಲು. ಕುದುರೆ ಮಗ್ಗಲಿಗೆ ನಿಂದರು, ನೆತ್ತ. ಹಾಂ ತೆಳಗೆ ಬಾಗು. ಗಂಡನ ಡುಬ್ಬದ ಮ್ಯಾಲೆ ಕಾಲಿಟ್ಟ ಕುದುರೆ ಹತ್ತಲು. ಲೋಕಾಪುರ ದುರ್ಗವು ಕೂತಂಗೆ ಆತು ಕುದುರೆ ಮ್ಯಾಗ. ಹತ್ತಿ ಕೂತಲು. ಹಾಂ ಮತ್ತು 2 ಗಂಟೆ ಹೆಂಗೆ ಮಾಡಲಿ ಅಂದ ಗಂಡ. ಹಾಸಿಗೆ ಗಂಟೆ ನಿಮ್ಮ ಅಪ್ಪನ ಮೇಲೆ ಹೊರಸು, ಬುತ್ತಿ ಗಂಟೆ ನಿಮ್ಮ ಅವ್ವನ ಮೇಲೆ ಹೊರಸು. ಬುತ್ತಿ ಗಂಟ ಮುದುಕಿ ಹೊತ್ಕೋತು, ಹಾಸಿಗೆ ಗಂಟೆ ಮುದುಕ್ ಹೊತ್ಕೋತು. ಇವ ಮುಂದೆ ಲಗಾಮ್ ಹಿಡ್ದು ಕುದುರೆ ಜಗ್ಗಾವ. ಕುದುರೆ ಮ್ಯಾಗ ರಾಣಿ ಕೂತಾಳ, ಹಿಂದೆ ಮುದುಕ ಮುದುಕಿ ನಡ್ದಾವ. ಮುಪ್ಪ ವಯಸ್ಸ 5 ಹರದಾರಿ 10 ಹರದಾರಿ ನಡಿಬೋದು, ಅದರ ಮುಂದೆ ನೀವು ಮಾತಲ್ಲ. ಅಂತೂ ಇಂತೂ ಒಂದು ದಿವಸ ನಡೆದ್ರು. 2ನೇ ದಿವಸಕ್ಕೆ ಮುಪ್ಪ ವಯಸ್ಸ ಕಾಲು ಹಿಡಿದು ಹಿಂದೆ ಬೀಳಾಕತ್ತು ಮುದುಕ ಮುದುಕಿ. ಗಂಡಿಗೆ ಹೇಳ್ತಾಳ, ಹಿಂಗಾದ್ರೆ ಏನು ಹೋಗಿ ಮುಟ್ಟದ ಯಾವಾಗ ಕಾಶಿ ಯಾತ್ರೆ? ಒಂದು ಪರ್ಲಂಗ್ ದೂರ ಬೀಳಾಕತ್ತು, ಹಿಂಗಾದ್ರೆ ಯಾವಾಗ ಹೋಗಿ ಮುಟ್ಟೋದು ಅಂದ್ಲೈಕ್. ಮತ್ತು ಇನ್ನೇನು ಮಾಡಲಿ ಏನು ನಾವು? ಕುದುರೆ ಹಗ್ಗ ಬಿಚ್ಚ, ಕುದುರೆ ಹಗ್ಗ ಬಿಚ್ಚು. ಬಿಚ್ಚದ. ಒಂದು ಅವ್ವನ ನಡಿಗೆ ಕಟ್ಟಂದ. ಕಟ್ಟಂದ್ಲು. ಅವ್ವನ ನಡಿಗೆ ಒಂದು ಹಗ್ಗ ಕಟ್ಟಿದ. ಇನ್ನೊಂದು ಹಗ್ಗ ನಿಮ್ಮ ಅಪ್ಪನ ನಡಿಗೆ ಕಟ್ಟು. ಅವ್ವ ಅಪ್ಪನ ನಡಿಗೆ ಹಗ್ಗ ಕಟ್ಟಿದ. ಎಡಗೈಯಾಗ 2 ಹಗ್ಗ ಹಿಡ್ಕೊ, ಬಲಗೈಯಾಗ ಕುದುರೆ ಲಗಾಮ್ ಹಿಡ್ಕೊ. ಬಲಗೈಲಿ ಕುದುರೆ ಎಳಿತಿದ್ದ, ಎಡಗೈಲಿಗೆ ಅವ್ವ ಅಪ್ಪನ ಹಗ್ಗ ಹಚ್ಚಿ ದರ ದರ ದನ ಯಾವ್ದಂಗೆ ಹೇಳ್ತಿದ್ದ. ಇಂಥವ್ರಿಗೆ ಹೊಂಟಾರ ಕಾಶಿ ಯಾತ್ರೆಗೆ. ಈ ಪುಣ್ಯವಂತರು ಹೊಂಟಾರ ಕಾಶಿ ಯಾತ್ರೆಗೆ. ಮುದುಕ ಮುದುಕಿನ ದನ ಯಾವ್ದಂಗೆ ಹೇಳ್ತಿದ್ದ. ಕಣ್ಣಾನ ನೀರು ಧಾರಾಕಾರವಾಗಿ ಹರಿತಿದ್ದು ಮುದುಕ ಮುದುಕಿವ.
ಮತ್ತು ಈ ಅಂಬಾಬಾಯಿ ಕುದುರೆ ಮ್ಯಾಗ ನಕ್ಕೋತ ಕೂತಾಳ. ಎಲ್ಲರಿಗೂ ಒಂದು ಕಾಲು ಬರೋದ. ದೀಪದಾಗಿನ ಎಣ್ಣೆ ಮುಗಿತು ಅಂದ್ರೆ ಉರಿದು ಆರ್ತೈತೆ ಅದು ದೀಪ. ಹಂಗೆ ಮಾಡಕ್ಕೆ ಹಚ್ತಾ ತಾಯಿಯಿಂದ. ಅಂತೂ ಇಂತೂ ಕಾಶಿ ಶೆನೆಗೆ ಹೋದ್ರು ಇನ್ನೊಂದು 5 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ರೋಹಿದಾಸ ಅನ್ನತಕ್ಕಂಥವ ಸಮಗಾರ ಸಮಾಜದವ ಚಪ್ಪಲ್ ಹೊಲಿಯುವಂಥ ಕಾಯಕ ಅವ ತಾಯಿ ತಂದಿನ ಏನು ಮಾಡಿದ್ದ, ಮಂಚದ ಮೇಲೆ ತಾಯಿ ತಂದೆಗೆ ಕುಣಿಸಿ ಮಂಚದ ಕಾಲಿಗೆ ಹಗ್ಗ ಕಟ್ಟಿ ತನ್ನ ಹಿಂದೆ ಕೂದಲು ಕಟ್ಕೊಂಡಿದ್ದ ಹಗ್ಗ. ಕೆಳಗೆ ಚೆಂಡು ಮಾಡಿ ಹೊಲಿಯುವಾಗ ಮಂಚಿ ಕಡೆ ಬರ್ತಿತ್ತು, ಮ್ಯಾಗ ಹಿಂಗೆ ಹಗ್ಗ ಅದನ್ನು ದಾರ ಜಗ್ಗು ಟೈಮ್ದಾಗ ಹಿಂದೆ ಮಂಚು ಹೋಗ್ತಿತ್ತು. ಹಿಂಗೆ ತಾಯಿ ತಂದಿನ ಮಂಚದ ಮೇಲೆ ಕುಣಿಸಿ ತೂಕೋತ ತನ್ನ ಚಪ್ಪಲ್ ಹೊಲಿತಿದ್ದವ. ಇವನು ಕುದುರೆ ದಾಟಿ ಬತ್ತು ನೋಡಿದ, ಯಾವ್ರು ಪುಣ್ಯಾತ್ಮ ಇವು ಎಲ್ಲಿ ಹೊಂಟಾನ ಯಪ್ಪ, ಯಾವ್ರಿ ಅಂದ. ನಾ ಇಂಥ ಊರವ. ಎಲ್ಲಿ ಹೊಂಟಿರಿ? ಕಾಶಿ ಯಾತ್ರೆಗೆ ಹೊಂಟೀನಿ. ಯಾರು ಇವರು? ಇವ್ರು ನಮ್ಮ ಮನೆಯವ್ರಿ. ಹಿಂದಿನವ್ರು ಯಾರು? ಇವ್ರು ನಮ್ಮ ಅವ್ವ ಅಪ್ಪ ರೀ. ಪುಣ್ಯವಂತದೀಪ, ಹೋಗಿ ಬಾ, ನಿನಗೆ ಒಳ್ಳೇದಾಗಲಿ. ಆದ್ರೆ ನಮ್ಮದೊಂದು ದುಡ್ಡು ಗಂಗಾ ನದಿ ಒಳಗೆ ಬಿಡಪ್ಪ ಆತ ದೋತ್ರ ಪದರಾಗಿಂದ ಬಿಚ್ಚಿ ಒಂದು ದುಡ್ಡು ಕೊಟ್ಟೆ ಇವನ ಕೈಯಾಗ. ಒಬ್ಬ ಸಮಗಾರ ಕೊಟ್ಟಂಥ ಒಂದು ದುಡ್ಡನ್ನು ದೋತ್ರ ಪದರಾಗ ಕಟ್ಕೊಂಡು ಹಿಂಗೆ ದನ ಎಳ್ದಂಗೆ ಎಳ್ಕೊತ ಹೋದ. ಕುದುರೆ ಮ್ಯಾಗಿನ ಹೆಂಡತಿಗೆ ಇಳಿಸಿದ, ನಡಿನ ಹಗ್ಗ ಅವ್ವ ಅಪ್ಪಂದು ಬಿಚ್ಚದ. ಗಂಗಾ ನದಿ ಒಳಗೆ ಜಳಕಾಯ್ತು. ಸಮಗಾರ ಕೊಟ್ಟಂಥ ದುಡ್ಡು ಒಗೆಯೋದು ನೆನಪಾಗಲಿಲ್ಲ ಇವಾಗ, ನೆನಪಾಗಲಿಲ್ಲ. ಹಾಗೆ ಜಳಕ ಮಾಡಿದ್ರು, ತಮ್ಮದೊಂದು ದುಡ್ಡು ಹೋಗಿದ್ರು. ಅವ್ವ ಅಪ್ಪನ ಜಳಕ ಆಯ್ತು, ಹೆಂಡತಿದು ಜಳಕ ಆಯಿತು, ಅವನದು ಜಳಕ ಆಯಿತು. ಕುದುರೆ ಒತ್ತಾಟಿ ಗಿಡಕ್ಕೆ ಕಟ್ಟಿದ್ರು. ವಿಶ್ವನಾಥನ ದರ್ಶನಕ್ಕೆ ಹೋದರು. ದರ್ಶನ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಪಲಾರ ತೊಗೊಂಡು ಹೊಳ್ಳಿ ಹೆಂಡ್ತಿನ ಕುದುರೆ ಮ್ಯಾಗ ಕುಣಿಸಿದ. ಮುದುಕಿಗೆ ಹಗ್ಗ ಕಟ್ಟಿದ, ಎಳ್ಕೋತ ಬರಾಯ್ತಿದ್ದ. ಹೊಳಿ ದಾಟುವಂಥ ಪ್ರಸಂಗ. ಹೊಳಿ ದಾಟೋ ಟೈಮದೊಳಗೆ ರೋಹಿದಾಸನ ದುಡ್ಡು ನೆನಪಾಯ್ತು. ಸಮಗಾರ ಒಂದು ದುಡ್ಡು ಕೊಟ್ಟಿದ್ದ, ಒಗಿಲಿಲ್ಲ. ಇರಲಿ ತಿಳ್ಕೊಂಡು ಪೂಲ್ ಮ್ಯಾಗ ನಿಂತ್ಕೊಂಡು ದೋತ್ರ ಪದರಾಗಿನ ಒಂದು ದುಡ್ಡು ತೆಗೆದ ಗಂಗಾ ನದಿಯಾಗ ಹಿಂಗೆ ಒಗದ. ಗಂಗಾದೇವಿ ಬಲಗೈ ಹಸ್ತ ಮ್ಯಾಲ ತೋರಿ ಸಮಗಾರನ ದುಡ್ಡು ಹಿಂಗೆ ಹಿಡ್ಕೊಂಡ್ಬಿಟ್ಲಿ, ನೀರಾಗ ಬಿಡ್ಲಿಲ್ಲ. ಸುಮ್ಮನೆ ನಿತ್ತು ಬಿಟ್ಟವ. 3 ತಿಂಗಳಾಯಿತು. ತಾಯಿ ತಂದೆ ಮಡದಿನ ಕರ್ಕೊಂಡು ಹೆಡಿಗೆ ಜಾತ್ರೆ ಬಂದೀನಿ. ಗಂಗಾ ನದಿಯಾಗ ದುಡ್ಡು ಹೋಗೋದು ಎಲ್ಲರೂ ಕೂಡಿ ಜಳಕ ಮಾಡಿದ್ರೆ ಗಂಗಾದೇವಿ ದರ್ಶನ ನನಗಾಗಲಿಲ್ಲ. ಒಬ್ಬ ಸಮಗಾರನ ದುಡ್ಡು ಒಗದ ತಕ್ಷಣ ನೀರಾಗ ಬೀಳಲಾರದೆ ಬಲಗೈ ಹಸ್ತ ಮ್ಯಾಲ ತೋರಿ ರೊಕ್ಕ ಹಿಡ್ದದಲ್ಲ, ಈ ದುಡ್ಡು ಹಿಡ್ದದಲ್ಲ, ನನ್ನಲ್ಲಿ ಏನಾಗಿರ್ಬೋದು ತಪ್ಪ? ನನ್ನ ಗಾಡಿ ಎಲ್ಲಿ ರೋಡ್ ತೆಪ್ಪಿರಬೇಕು. ಆವಾಗ ವಿಚಾರ ಮಾಡ್ಕೋತ ದಾಟಿ ಬಂದ. ರೋಹಿದಾಸನ ಊರಿಗೆ ಬಂದ. ರೋಹಿದಾಸಂದ, ಯಪ್ಪ ಹೋಗಿ ಬಂದ್ರೇನ್ರಿ? ಹೋಗಿ ಬಂದೀವಿ ರೀ. ಮತ್ತು ದರ್ಶನ ಆಯ್ತೇನ್ರಿ? ಆಯ್ತಪ್ಪ ಹೋಗ್ರಿ ಅಂದ. ಇಲ್ಲ, ನಿನ್ನ ಕಡೆ ಒಂದು ಮಾತದ. ಏನದ ರೀಪ್ಪ? ಇಲ್ಲ, 3 ತಿಂಗಳು ಮನೆ ಬಾಗಲ ಹಾಕಿ ನಾವು ಹೆಡಗ ಜಾತ್ರೆ ಬಂದೀವಿ. ನನಗೆ ಕಾಶಿ ದರ್ಶನ, ಗಂಗಾನ ದರ್ಶನ ಆಗಲಿಲ್ಲ. ನಿನ್ನ ಒಂದು ದುಡ್ಡಿನದಿಂದ ನನಗೆ ದರ್ಶನ ಆಯಿತು ಗಂಗಾಂದ. ನನ್ನ ಗಾಡಿ ಎಲ್ಲಿ ಹಳಿ ತಪ್ಪ್ಯದ, ನನಗೊಂದು ಸ್ವಲ್ಪ ಇದನ್ನು ತಿಳಿಸಿ ಹೇಳ್ರಿ. ರೋಹಿದಾಸಂದ, ಹುಚ್ಚ, ಯಾವ ಕಾಶಿ ಇಲ್ಲ, ರಾಮೇಶ್ವರ ಇಲ್ಲ, ಪಂಢರಪುರ ಇಲ್ಲ, ಯಾವುದೂ ಇಲ್ಲ. ಮೊದಲು ನಿನ್ನ ತಾಯಿ ತಂದಿನೇ ಕಾಶಿ ರಾಮೇಶ್ವರ, ತಾಯಿನೇ ಕಾಶಿ, ತಂದಿನೇ ರಾಮೇಶ್ವರ. ಮತ್ತು ಅಂಥವ್ರಿಗೆ ನೀ ದನ ಎಳ್ದಂಗೆ ಹಗ್ಗ ಕಟ್ಟಿ ಎಳ್ಯಾಕತ್ತಿದಿ, ಮತ್ತು ನಿನಗೆ ಹೆಂಗೆ ಕಾಶಿ ದರ್ಶನ ಆಗ್ತದೋ ಹುಚ್ಚ? ಇದಕ್ಕೆ ಇನ್ನೇನು ಮಾಡಬೇಕು ಪ್ರಾಯಶ್ಚಿತ್ತ? ಏನಿಲ್ಲಪ್ಪ, ಇದನ್ನು ಕರ್ಮನೇ ತೊಳ್ಕೋಬೇಕಾದ್ರೆ ತಾಯಿ ತಂದೆ ಸೇವಾ ಮಾಡಬೇಕು. ಯಾವ ರೀತಿ ನಾ ಸೇವಾ ಮಾಡಬೇಕು ಅಂತ ಕೇಳಿದವ. ಅವನ ಕೈಯಾಗಿನ ಒಂದು ಕೊಡತಿ ಕೊಟ್ಟ. ಕೊಡತಿ ಅಂದ್ರೆ ತಿಳಿದೈತಿರಲ್ಲ, ನಾವು ಸುತ್ತಿಗೆ ಎತ್ತೀವಿ, ಅವ್ರದ್ದು ಕೊಡತಿರ್ತೈತಿ. ಕೊಡತಿ ಕೊಟ್ಟ, ಇದನ್ನು ತಗೋ, ನೀರಾಗ ಒಯ್ದು ಇದನ್ನು ಬಿಡು. ಈ ಕೊಡತಿ ಎಲ್ಲಿ ತೇಲ್ತೈತ್ಲೆ ಅದೇ ನಿನ್ನ ನಿಜವಾದ ಜಾಗ. ಅದನ್ನು ನೀರಾಗ ಬಿಡು, ಅದು ಎಲ್ಲಿ ತೇಲ್ತೈತ್ಲೆ ಅದೇ ನಿನ್ನ ನಿಜವಾದ ಜಾಗ ತಿಳ್ಕೊ. ಅಲ್ಲಿ ನಿನ್ನ ತಾಯಿ ತಂದೆ ಸೇವಾ ಮಾಡ್ಕೊತು ಕೂತು ಬಿಡು. ಆ ಕೊಡತಿ ಯಾವಾಗ ನೀರಾಗ ಮುಣಗ್ತೈತಿ ಅವಾಗ ನೀ ಋಣಮುಕ್ತ ಆಗ್ತಿ. ನೀನು ಕರ್ಮದಿಂದ ಪಾರಾಗಿ ಧರ್ಮದ ದಾರಿ ಹಿಡಿತಿ. ಆಯಿತು ಅಂದ. ಆವಾಗ ಹೊಳ್ಳಿ ನಿತ್ತ ಅಂಬಾಬಾಯಿ ನಿತ್ತಳು. ಯವ್ವ, ಕಟ್ ನಿನ್ನ ಗಂಟ, ಹಿಡಿ ನಿನ್ನ ಹಾದಿ. ಇನ್ನು ನಂದು ರೂಟ್ ಬೇರೆ ಹಿಡಿತು, ನಾ ಇನ್ನು ಬೇರೆ ಕಡೆ ಹೋಗಾಮದೀನಿ. ನೀನು ಹೋಗತ್ತೆ ಹೆಂಡ್ತಿನ ತವ್ರ ಮನೆಗೆ ಕಳಿಸಿದ. ತಾಯಿ ತಂದೆಗೆ ತಕ್ಕಡಿ ಮಾಡಿ ಹೊತ್ಕೊಂಡು ಬರವ. ಎಲ್ಲಿ ನೀರು ಕಾಣ್ತಾವ ಅಲ್ಲಿ ಕೊಡ್ತಿ ಬಿಡವ, ಟಮಕ್ಕನ ಮುನ್ಗೋದು.
ಹಿಂಗೆ ಉತ್ತರ ಪ್ರದೇಶ ದಾಟಿದ, ಮಧ್ಯಪ್ರದೇಶ ದಾಟಿದ, ಮಹಾರಾಷ್ಟ್ರದೊಳಗೆ ಬಂದ, 2-2.5 ಕಿಲೋಮೀಟ್ರ್ ಬಂದ. ಎಲ್ಲಿ ಬಿಡ್ತಾನ ಕೊಡ್ತಿ ಅದು ಟಮಕ್ಕನ ಮುನುಗುದು. ಕಡೆಗೆ ಭೀಮಾ ನದಿ ಒಳಗೆ ಹಂಗೆ ಬಿಟ್ಕೋತ ಬಂದ. ಈ ದಿಂಡೂರಿ ಒಣ ಅಣತಕ್ಕಂಥದ್ದು ಏನಿತ್ತಲ್ಲ, ಅಲ್ಲಿ ಚಂದ್ರನ ಆಕಾರ ನದಿ ಹೊಳಿತು. ಆ ಹೊಳಕಿ ಒಳಗೆ ಒಂದು ಮಡ ಇತ್ತು, ಸಣ್ಣದೊಂದು ಮಡ. ಆ ಮಡದೊಳಗೆ ತಂದು ಕೊಡ್ತಿ ಬಿಟ್ಟ ತೇಲಾಡಕೈತದು. ತಾಟು ಒಂದು ನೀರಿನಾಗ ಬಿಡೋಣ ಹೆಂಗೆ ತೇಲ್ತೈತ್ಲ ಹಂಗೆ ತೇಲಾಡಕೈತು. ರೋಹಿದಾಸ್ ಹೇಳಿರ್ತಕ್ಕಂಥ ಸ್ಥಾನ ಇದೇ ತಿಳ್ಕೊಂಡು ತಾಯಿ ತಂದೆನ ಇಳಿಸದ ಸೇವಾ ಮಾಡ್ಕೋತ ಕೂತ್ಬಿಟ್ಟ. ಸೇವಾ ಮಾಡ್ಕೋತ ಕೂತ್ಬಿಟ್ಟ. ತಾಯಿ ತಂದೆ ಸೇವಾ ಲೀಡ್ ನಡೀತು. ಇವು ಮಾಡುವಂಥ ಭಕ್ತಿ ಪಾಂಡುರಂಗಗೆ ಅರಿವಾಯಿತು. ಇವಿಗೆ ಏನು ಬೇಕಾಗ್ತದ ಅದನ್ನು ನಾ ಕೊಟ್ಟು ಬರಬೇಕು ವರ ತಿಳ್ಕೊಂಡು ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ವಿಜಯನಗರ ಬಿಟ್ಟ ವಿಜಯ ವಿಠಲ ಅಲ್ಲಿಂದ ಸಂಚಾರ ಮಾಡ್ಕೋತ ದಿಂಡೂರಿ ವನಕ್ಕೆ ಬಂದ. ನಿತ್ತ, ಪುಂಡ್ಲಿಕ, ನಿನ್ನ ಭಕ್ತಿಗೆ ಒಲದೇನು, ನಿನ್ನ ಭಾವಕ್ಕೆ ಮೆಚ್ಚಿನಿ, ಏನು ವರ ಬೇಡ್ತಿ ಬೇಡು, ಕೊಟ್ಟು ಹೋಗಾಕ ಬಂದೀನಿ ಅಂದ. ಕಣ್ಣು ತೆಗೆದ ಪುಂಡ್ಲಿಕ ನೋಡಿದ, ಕೊಡ್ತೀನತ್ತಿ ಎಲ್ಲ ಆಯ್ತಿತ್ತು. ಹೇಳ್ದ, ಯಪ್ಪ ನೀವು ಯಾರ್ರೀ ಅಂದ. ನಾ ಸಾಕ್ಷಾತ್ ಶ್ರೀಹರಿ ಶ್ರೀಮನ್ನಾರಾಯಣ ಭಕ್ತ ವಚ್ಚಲ ಕರುಣಾನಿಧಿ, ನನಗೆ ವಿಠಲ ಅಂತಾರೋ. ಯಪ್ಪ ಯಾಕೆ ಬಂದಿರಿ ಅಂತಂದಾಗ, ನಿನ್ನ ಭಾವಕ್ಕೆ ಒಲದು ಭಕ್ತಿಗೆ ಮೆಚ್ಚಿ ನಿನಗೆ ವರ ಕೊಡಾಕ ಬಂದೇನು ಅಂದರು. ಯಪ್ಪ ನನ್ನ ಸೇವಾ ಇನ್ನೂ ಮುಗಿದಿಲ್ಲ, ಆ ಕೊಡತಿ ಮುನಿಗಿಲ್ಲ, ತಾಯಿ ತಂದೆ ಸೇವಾ ಮಾಡಬೇಕಾಗ್ಯದ, ಆ ಕೊಡತಿ ಮುನುಗುವವರೆಗೆ ನೀನು ನಿಲ್ಲಬೇಕು. ಮತ್ತು ಇಲ್ಲ ತಂದ್ರೆ ನಿಂದು ಅವಸರ ಇತ್ತಂದ್ರೆ ಹೋಗು ಅಂತ. ಇಲ್ಲ ನಾನಿನ್ನು ವರ ಕೊಟ್ಟೆ ಹೋಗವ ಅಂದ. ಹಂಗಿದ್ರೆ ಇಲ್ಲೇ ನಿಲ್ಲು ಅಂತಂದ. ಮತ್ತು ಹೆಂಗೆ ಹೋಗತ್ತಂದ, ಎಡಗೈಲೆ ಒಂದು ಇಟ್ಟಂಗಿ ಹೋಗದ, ಹಿಂದೆ ಹಾರಿಸಿ ಹೋಗೋದು ಬಿಟ್ಟ. ಆ ಇಟ್ಟಂಗಿ ಮ್ಯಾಗ ನಡಿನ ಮ್ಯಾಲೆ ಕೈ ಇಟ್ಕೊಂಡು ಪಾಂಡುರಂಗ ನಿಂತು ಬಿಟ್ಟ. 2-3 ದಿನ ಹೋಯ್ತು. ಆಯಿಗರು ಉಂಟಾತ್ರಿ. ನಮ್ಮ ಮಾಲಕರು ಏನೋ ಯಾಕೋ ಬರುವಾರ 2-3 ದಿನ ಆತು ಹೋಗಿ ನೋಡ್ಬೇಕು ತಿಳ್ಕೊಂಡು ಆಯ್ ಜಾಗ ಬಿಟ್ಟು ವಿಜಯನಗರ. ರುಕ್ಮಾಬಾಯಿ ಸಂಚಾರ ಮಾಡ್ಕೋತ ಬಂದ್ಲು. ಏನು ರೀ 2-3 ದಿನ ಆಯಿತು ಇತ್ತ ಬಂದಿರಿ, ಮತ್ತು ಹೆಂಗೆ ಏನೇನು ಬಸ್ತಾನೆ ಅಂದ್ಲು. ಇಲ್ಲ ಅವ ಎದ್ದು ಬರವಲ್ಲ, ಅವಾಗ ನಾ ವರ ಕೊಟ್ಟು ಬರಬೇಕಾಗ್ಯದ. ನಾ ಯಾವಾಗ ಹೇಳ್ತೀನಿ ಅವಾಗ ನನಗೆ ವರ ಕೊಡ್ಬೇಕಂದ, ಅದಕ್ಕೆ ನಾ ಇಲ್ಲಿ ನಿಂತೀನಿ ಅನ್ನೋ. ಪುಂಡ್ಲಿಕ ಹೆಂಗೋ ಯವ್ವ ನನ್ನ ಕೆಲಸ ಆಗುತ್ತಕ್ಕ ನಾ ಹೊಳ್ಳಿ ನೋಡಂಗಿಲ್ಲ. ಮತ್ತು ಹೆಂಗೆ ತಮ್ಮ ಅಂದ್ಲು. ಮತ್ತೊಂದು ಇಟ್ಟಂಗಿ ಹಾರಿಸಿ ಹಿಂದೆ ಹೋಗದ. ಪಾಂಡುರಂಗನಕ್ಕಿಂತ 4 ಹೆಜ್ಜೆ ಹಿಂದೆ ಬಿತ್ತದು. ಅದರ ಮ್ಯಾಗ ರುಕ್ಮಾಬಾಯಿ ನಿತ್ತಲು. ಅದು ಸ್ವಲ್ಪ ಫರಕ್ ಆದದಕ್ಕಾಗಿ ಪಾಂಡುರಂಗ ಅಟ್ಟು ಮುಂದದಾನು, ರುಕ್ಮಾಬಾಯಿ ಅಟ್ಟು ಹಿಂದದವು. ಅವ್ರೇನು ನಡಿನ ಮೇಲೆ ಕೈ ಇಟ್ಕೊಂಡು ನಿತ್ತಾರ, ಇನ್ನೂವರೆಗೆ ಅವ್ರು ಕೂತಿಲ್ಲ. ತಾಯಿ ತಂದೆ ಸೇವಾ ಮಾಡ್ಕೋತೀವಿ ಏನು ಕೂತಾನ, ಹೊಳ್ಳಿ ಎದ್ದೇ ಇಲ್ಲ. ಇಲ್ಲಿಗೆ ಬಂದು ಕತ್ತಿ ನಿಂತದ. ನಾನು ನಿನ್ನೆ ಹೇಳೀನಿ ನಿಮಗೆ, ಸುಮ್ಮ ಅನ್ನಕ್ಕೆ ಬರ್ತೈತಿ, ಇದನ್ನು ಬಿಡಿಸೋದು ಭಾಳ ಕಠಿಣ ಐತಿ. ಇನ್ನು ಹೋದವ ಬಂದಿಲ್ಲ. ಅವ ಯಾರ? ಈ ಕಥಾಭಾಗವನ್ನು ಇಲ್ಲಿ ತಂದು ನಿಲ್ಲಿಸಿ ಇಂಚಿಗೇರಿ ಸಂಪ್ರದಾಯದ ಬಂದು ಅಲ್ಲಿ ನಿಂತದ. ಇದು ಹೋದವ ಬಂದಿಲ್ಲ, ಕೂತಾವ ಎದ್ದಿಲ್ಲ, ಎದ್ದಾವ ಕೂತಿಲ್ಲ ಅನ್ನುವಂಥ ವಿಷಯ ಇಲ್ಲಿ ಬಂದು ನಿಂತದ. ಪುಣ್ಯಾತ್ಮರೇ, ಶ್ರಾವಣ ಮಾಸದೊಳಗೆ ಪುರಾಣ, ಪ್ರವಚನ, ಭಜನ, ಕೀರ್ತನ ಕೇಳಬೇಕು. ಕೇಳೋದರಿಂದ ಎಂಥ ಲಾಭ ಅದ ಅಂತ ಕೇಳಿದ್ರೆ, ನಮ್ಮ ಧರ್ಮ ನಮ್ಮನ್ನು ಕಾಯ್ತದ ಹೊರತಾಗಿ ಕರ್ಮ ಯಾವತ್ತೂ ಕಾಯುವುದಿಲ್ಲ. ಹೇಳ್ತಾರೆ ಜ್ಞಾನಿಗಳು, ಯಾರೇನು ಮಾಡುವರು, ಯಾರಿಂದೇನಾಗುವುದು, ಪೂರ್ವ ಜನ್ಮದ ಕರ್ಮ ಇದೀ ಬೆನ್ನ ಬಿಡದಯ್ಯ. ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕರೆ ಹುಲಿ ತಿನ್ನುವುದು ಬಿಟ್ಟಿತೆ. ಕರ್ಮತ್ತ ನಾವು ಅಂಜಿ ಕಾಡಿನೊಳಗೆ ಹೋಗಿ ಹೋದೆವು ಅಂದ್ರೆ ಅಲ್ಲಿ ಹುಲಿ ತಿನ್ನೋದು ಬಿಡ್ತೈತಿ? ನಮ್ಮನ್ನ ತಿನ್ನೋದೇ ಅದು. ಹುಲಿಗಂಜಿ ಹುತ್ತಿನೊಳಗೆ ಹೊಕ್ಕರೆ ಸರ್ಪ ಕಚ್ಚೋದು ಬಿಟ್ಟಿತೆ. ಹುತ್ತಿನೊಳಗೆ ಹೋಗಿ ಕೂತರು ಅದು ಸರ್ಪ ಬರೀ ಬಂದು ಕಚ್ಚೋದೆ. ಸರ್ಪ ಕಂಜಿ ಈ ಭವದೊಳಗೆ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ ಅಂತ ಹೇಳ್ತಾನೆ ಬಸವಣ್ಣ. ಒಂದು ಮಾತ 2019 ಇಸ್ವಿ ಒಳಗೆ ದೊಡ್ಡ ಅಲ್ಲೋಲ ಕಲ್ಲೋಲ ಆಯ್ತು, ತಮ್ಮೆಲ್ಲರಿಗೂ ಗುರ್ತೈತಿ.
2019 ಕೊರೋನಾ ಅನ್ನತಕ್ಕಂಥ ದೊಡ್ಡ ಮಹಾಮಾರಿ ಬಂದು ಹೊಕ್ಕು ಯಾರ ಮುಖ ಯಾರೂ ನೋಡುವಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಮನೆ ಬಿಟ್ಟ ಬಬಲಾದವ್ರು ಹೇಳ್ದಂಗೆ ಬಾಯಿಗೆ ಬಾಜಾಳಿಗೆ ಬಂದುಬಿಟ್ರು. ಅಂಥ ಪ್ರಸಂಗದಾಗ ಧರ್ಮ ಹೆಂಗೆ ಕಾಯ್ತದ ಅನ್ನುವಂಥದ್ದು ಒಂದು ಮಾತು ಹೇಳ್ತೀನಿ ನಿಮ್ಗೆ. ಬೆಂಗಳೂರದಿಂದ ರಾಯಚೂರಿಗೆ ಬಸ್ ಹೊಂಟೈತಿ, KSRTC 2019 ಇದು. ಬೆಂಗಳೂರದಿಂದ ರಾಯಚೂರಿಗೆ ಬಸ್ ಹೊಂಟೈತಿ. ಬೆಂಗಳೂರದಿಂದ ತುಮಕೂರ, ತುಮಕೂರದಿಂದ ಚಿತ್ರದುರ್ಗ, ಚಿತ್ರದುರ್ಗದಿಂದ ಬಳ್ಳಾರಿ, ಬಳ್ಳಾರಿಯಿಂದ ಸಿರುಗುಪ್ಪ, ಸಿರುಗುಪ್ಪದಿಂದ ಮಾನ್ವಿ, ಮಾನ್ವಿದಿಂದ ಶಿರವಾರ, ರಾಯಚೂರಿಗೆ ಹೋಗಿ ಬಸ್ ತಲುಪಬೇಕಾಗ್ಯದ. ರೋಡ್ ತಪ್ಪೈತ್ರಿ ಸರ, ಬರೋರಿತ್ರಿ. ಹಿಂಗೆ ಬಸ್ ಹೋಗಿ ತಲುಪಬೇಕಾಗಿತ್ತು. ಹೊತ್ತು ಮುನಿಗಿ ಬಸ್ಸ ಎಲ್ಲಿ ಜಾಗ ಬಿಡ್ತು ಅಂತ ಕೇಳಿದ್ರೆ ಬೆಂಗಳೂರು ಬಿಡ್ತು, ತುಮಕೂರು ಬತ್ತು, ಚಿತ್ರದುರ್ಗ ಬತ್ತು, ಬಳ್ಳಾರಿ ಬತ್ತು. ಬಳ್ಳಾರಿ ದಾಟಿ ಬಸ್ ನಡೆದಿತ್ತು. ಗುಡಗ ಮಿಂಚ ಸಾರ್ಕ ಹೊಡ್ಯಾಕೈತಿ. ಸಿಡ್ಲು ಬಸ್ಸಿನ ಸುತ್ತ ಹಾಯಾಕೈತು. ಸಿಡ್ಲು ಬಸ್ಸಿನ ಸುತ್ತ ಹಾಯಾಕೈತು. ಡ್ರೈವರಿಂದ ಧೈರ್ಯ ಹಾರಾಕೈತು. 10 ರಿಂದ 20 ಕಿಲೋಮೀಟ್ರ್ ಗಾಡಿ ದಾಟಿತು. 20 ಕಿಲೋಮೀಟ್ರ್ ಆದರೂ ಸಿಡ್ಲು ನಮ್ಮ ಬಸ್ಸಿನ ಸುತ್ತ ಇದು ಬಿಡವಾತು. ಏನಿದ್ರಾಗ ಮರ್ಮ ತಿಳ್ಕೊಂಡು ಅವನದು ಕಾಲು ಹಾರಿದು ಗಾಡಿ ಸೈಡ್ ತರಿಬಿದ. ಗಾಡಿ ಸೈಡ್ ತರಿಬಿದ. 50 ಫೂಟ್ ಮ್ಯಾಲ ಒಂದು 56 ಮ್ಯಾಗ ಒಂದು ದೊಡ್ಡ ಆಲದ ಮರ ಇತ್ತು. ಬಸ್ಸಿನ್ಯಾಗ 54 ಜನ ಪ್ಯಾಸೆಂಜರ್ ಅದಾರ, ಒಬ್ಬ ಡ್ರೈವರ, ಒಬ್ಬ ಕಿನ್ನರ, 56 ಜನ ಅದಾರ ಬಸ್ಸಿನ್ಯಾಗ. ಡ್ರೈವರ್ ಅಂದ, ನನಗಿನ್ನು ನಿಗಂಗಿಲ್ಲ ಹೊಡಿದ. 20 ಕಿಲೋಮೀಟ್ರ್ ಆಯ್ತು ನೋಡ್ತೀನಿ, ಸಿಡ್ಲ ಗಾಡಿ ಸುತ್ತ ಹಾಯತೈತಿ. ಇನ್ನು ನನಗೆ ಹೊಡಿದು ನಿಗಂಗಿಲ್ಲ ಅಂತ ಸುಮ್ಮ ಕೂತವ. ಕಂಡಕ್ಟರ್ ಇದ್ದ, ಯಾರು ಪಾಪಿಗೇಡಿ ಸುಳಿ ಮಕ್ಕಳು ನಮ್ಮ ಗಾಡ್ಯಾಗ ಹತ್ತಿರೋ ನಾವು, ಯಾರೇ ತುಡುಗು ಮಾಡಿರಿ ಅಂದ್ರೆ ಯಾರೇ ನಾನು ಹಿಡ್ಕೊಂಡು ಹೇಳ್ತೀನಿ, ಯಾರೇ ತುಡುಗು ಮಾಡಿದ್ವಿ ಹೋತಾರನ್ರಿ ಅನ್ನಂಗಿಲ್ಲ. ನಾ ಇಲ್ಲ, ನೀ ಇಲ್ಲ, ನಾ ಇಲ್ಲ, ನೀ ಇಲ್ಲ ಅಂದರು. ಕಂಡಕ್ಟರ್ ಟೇಟ್ ನನಗುಡ್ದ, ಇದು ಹಿಂಗಾದ್ರೆ ಕುಸ್ತಿ ಕೊಡಂಗಿಲ್ಲ ಅಂದ. ಒಂದು ಮಾತು ಹೇಳ್ದ ಅವ ಕಂಡಕ್ಟರ, ಯಾರು ಪಾಪಿಗೇಡಿಗಳದಾರ, ಯಾರು ಪುಣ್ಯವಂತರದಾರ, ಯಾರು ಧರ್ಮವಂತರದಾರ, ಯಾರು ಅಧರ್ಮವಂತರದಾರ ತಿಳಿತೈತಿ. ಈ ಗಾಡಿಯಾಗಿಂದ ಒಬ್ಬ ಇಳಿದು 50 ಮಾರ ಮೇಲೆ ಆಲದ ಮರ ಐತೆ, ಆ ಆಲದ ಮರ ಸುತ್ತ ಇದು ಬಂದು ಬಸ್ಸಿನಾಗ ಹತ್ತೋದು. ಅವಾಗೇನು ಆಗಲಿಲ್ಲ ಅಂದ್ರೆ ಅವ ಪುಣ್ಯವಂತ. ಮೊದಲು ಬಸ್ ಡ್ರೈವರ್ ಇಳ್ದ, ಆಲದ ಮರಕ್ಕೆ ಹೋದ, ಸುತ್ತ ಹಾಕಿದ, ಬಂದು ತನ್ನ ಡ್ರೈವರ್ ಸೀಟಿಗೆ ಕೂತ. ನಾ ಧರ್ಮವಂತ ತಾವು ಹೆಮ್ಮೆಲೆ ಹೇಳ್ಕೊಳಕತ್ತ ಮನಸ್ಸಿಗೆ. ಕಿನ್ನರ್ವಾದ, ಅವ ಸುತ್ತಾದ, ಬಂದು ಕೂತ, ಅವಗೂ ಖುಷಿ. ಹಿಂಗೆ ಒಬ್ಬೊಬ್ಬರಾಗಿ 55 ಜನ ಎಲ್ಲ ಮುಗಿತ್ತು. 56ನೇ ನಾವು ಇಂಥ ಪಟಗಾದ ಮುತ್ಯ ಲಾಸ್ಟ್ ಹಿಂದೆ ಕೂತಿದ್ದ. 80 ರಿಂದ 85 ವರ್ಷ ವಯಸ್ಸು ಪಟಗಾದ ಮುತ್ಯ ಕೂತಿದ್ದ. ಎತ್ತರೆ ದೋತ್ರ, ಎತ್ತರೆ ಅಂಗಿ, ಹರ್ಕ ಪಟಕ ಸುತ್ತಕೊಂಡು ಕೂತಿದ್ದ. ಏ ಪಾಪಿಗೇಡಿ ಸುಳೆ ಮಗನ, ನಿನ್ನ ಸಂಬಂಧ ಗಾಡಿಯಾಗಿನ ಮಂದಿನೆಲ್ಲ ಕೊಲ್ತಿದ್ಲರೋ, ಇಲ್ಲಿ ನಮ್ಮ ಗಾಡಿಯಾಗಿಂದ ಇಳಿ. ಹಂಗೆ ಸುತ್ತ ಹಾಕ್ತಿತ್ತು ಅದು ಸಿಡ್ಲು, ಹಂಗೆ ಸುತ್ತ ಹಾಕ್ತಿತ್ತು, ಗಡಾಡಿಸ್ತಿತ್ತು, ಗದ್ನೆ ಹೊಡಿತಿತ್ತು. ಮುತ್ಯ ಅಂದ, ಯಪ್ಪ ಭಗವಂತ, ಮನ್ಯಾಗ ಮಕ್ಕಳು ಸೇರ್ವಾರ, ಸೊಸ್ತ್ಯಾರ ಸೇರ್ವಾರ, ಮೊಮ್ಮಕ್ಕಳು ಸೇರ್ವಾರ, ಎಟ್ಲೋಗಿ ನಾನು ಕರ್ಯಾಕತ್ತೋ. ಇವತ್ತರೇ ನನ್ನ ಮ್ಯಾಲೆ ನೀ ಕರುಣೆ ತೋರಿಸಿದಲ್ಲ. ಮುದುಕ ಖುಷಿದಿಂದ ಗಾಡಿಯಾಗಿಂದ ಇಳ್ದ, ಹೋದ ಆಲದ ಮರಕ. ಹಿಂಗೆ ಸುತ್ತ ಹಾಕಿ ಗಾಡಿ ಕಡೆ ತಿರುಗಬೇಕು ಅನ್ನೋಗುಡ್ದ ಬಸ್ಸಿಗೆ ಸಿಡ್ಲು ಹೊಡೆದು ಬಿಡ್ತು. ಯಾರು ಪುಣ್ಯವಂತರ, ಯಾರು ಕರ್ಮವಂತರ, ಇದರ ತೂಕ ಮಾಡ್ರಿ. 20 ಕಿಲೋಮೀಟ್ರ್ ಉಳ್ದಾರ 56 ಜನ ಅಂದ್ರೆ ಯಾರಿಂದ ಉಳ್ದ್ರಿ? ಒಬ್ಬ ಅಜ್ಜಾಣದಿಂದ ಉಳ್ದಾರ. ಖರೆ ಅಂಥವಾಗ ಇವ್ರು ಇಂಥ ಬಿರುದು ಕೊಟ್ರಲ್ಲ. ಜಗತ್ತಿನೊಳಗೆ ಕಾಲಕ್ಕೆ ಮಳಿ, ಕಾಲಕ್ಕೆ ಬೆಳೆ. ಈ ಜಗತ್ತು ಇನ್ನೂ ನಿತ್ತೈತಿ ಅಂತಂದ್ರೆ 1000ದಾಗ ಒಬ್ಬ ಪುಣ್ಯವಂತದಾನ ಅಂತೇಳಿ ನಾವು ನೀವೆಲ್ಲರೂ ಬದುಕಿವಿ. ಇದೊಂದು ನೆನ್ಪಿಟ್ಕೋಬೇಕು ನಾವು ಮಾತು. ಯಾಕೆ ನಿಮಗೆ ಈ ಮಾತನ್ನು ಹೇಳಬೇಕಾಗಿತ್ತಂದ್ರೆ, ಭಗವಂತ ಕಲಿಸಿದ ಮಾತು ನಾವು ನೀವು ಮರ್ತಿಲ್ಲ, ಖರೆ ತಾಯಿ ತಂದೆ ಹೇಳುವಂಥ ಮಾತು ನಾವು ಅರ್ತಿಲ್ಲ.
ಭಗವಂತ ಹೇಳಿಕೊಟ್ಟದ ಮಾತು ಮರ್ತಿಲ್ಲ, ತಾಯಿ ತಂದೆ ಹೇಳಿದ ಮಾತು ನಮಗೆ ತರಕಿಲ್ಲ. ಹೊತ್ತು ಮನ್ಯಾಗ ಊಟ ಮಾಡ್ತಿರ್ತೀವಿ. ಹೊತ್ತು ಮನೆಗೆ ಊಟ ಮಾಡೋ ಮುಂದೆ ಈ ಬಲಗೈ ಊಟ ಮಾಡ್ತಿರ್ತದ, ಎಡಗೈ ಸಾಯ ಮಾಡ್ತೈತಿ. ರೊಟ್ಟಿ ಕೈಯಾಗ ಹಿಡ್ದ ಎಡಗೈ ಸಾಯ ಮಾಡ್ತೈತಿ. ಇದು ತುತ್ತ ಹಿಂಗೆ ರೊಟ್ಟಿ ಮುರ್ಕೋತಿರ್ತೈತಿ, ಬಲಗೈಯೇ ಇದು ಎಡಗೈ ಹಿಡಿತೈತಿ. ಬಲಗೈಗೆ ಕರುಣೆ ಬತ್ತು, ನನಗೇನು ಉಪಕಾರ ಮಾಡಕತ್ತಪ್ಪ, ಇದ್ದರೆ ಇರಬೇಕು ನಿನ್ನಂಥ ಗೆಳೆಯ. ಬಲಗೈ ಅಂತೈತಿ. ತದನಂತರ ಊಟ ಆದ ತಕ್ಷಣ ಮತ್ತೆ ಎಡಗೈ ಚರಿಗೆ ತಗೊಂಡು ನೀರು ಹಾಕ್ತೈತಿ. ಅದು ಕಟ್ಟು ಬುದ್ಧಿ ಐತಿ. ನಾವು ತಾಯಿ ತಂದೆಗೆ, ಶರಣರಿಗೆ, ಮಹಾತ್ಮರಿಗೆ ಉಪಕಾರ ಮಾಡಂಗಿಲ್ಲ ಅಂದ್ರೆ ನಾವು ಯಾರು? ಬಲಗೈ ತೊಳ್ಯಾಕೆ ಎಡಗೈ ಹಿಂಗೆ ಮ್ಯಾಗ ನೀರು ಹಾಕ್ತೈತಿ. ಕೈ ತಕ್ಕೊಂಡು ಮೇಲತ್ತ ಅರಿವಿ ಕೊಟ್ಟು ಒರೆಸ್ಕೊಳಕ್ಕೆ ಹಸ್ತೈತಿ. ಅವಾಗ ಹಿಂಗೆ ಮಾಡೋ ಟೈಮ್ದೊಳಗೆ ಹಿಂಗೆ ಮಾಡ್ತಿರ್ತೀವಲ್ಲ, ಅವಾಗ ಎಡಗೈಗೆ ಬಲಗೈ ಹೇಳ್ತೈತಿ, ಗೆಳೆಯ ಈ ನಿನ್ನ ಉಪಕಾರ ಹೊತ್ತು ಏರ್ಗುಡ್ದ ತೀರಿಸ್ತಾನೋ, ಇದನ್ನು ಮರೆಯಂಗಿಲ್ಲ ನಾನು, ಮನುಷ್ಯನೊಳಗೆ ಇಟ್ಕೋ. ಮುಂಜಾನೆ ಎದ್ದ ಇದ ಕೈಯಾಗ ಚರಿಗೆ ತಗೊಂಡು ಹೋಗಿಬಿಡ್ತೀವಿ, ಇದು ಸುರುತೈತಿ, ಇದು ತೊಳಿತೈತಿ. ಇದೆಲ್ಲ ನಮ್ಮನ್ನ ಮಾಡ್ತಾವಿಲ್ರಿ. ನಮ್ಮ ಶರೀರ ಇದನ್ನೆಲ್ಲ ಕೆಲಸ ಮಾಡ್ತೈತಿಲ್ಲ. ಇದನ್ನೊಂದು ಸ್ವಲ್ಪ ಮನ್ಯಾಗ ಕೂತು ನಾವ ವಿಚಾರ ಮಾಡಿದ್ವಿ ಅಂದ್ರೆ ನೀವು ದೇವರದಿರಿ. ನಿಮ್ಮನ್ನು ಬಿಟ್ಟ ದೇವರಿಲ್ಲ, ಮಣ್ಣು ಬಿಟ್ಟ ಮಡಿಕಿಲ್ಲ. ದೇವರು ನೀವು ಆಗಾಕ ಬರ್ತೈತಿ, ದೆವ್ವು ನೀವು ಆಗಾಕ ಬರ್ತೈತಿ, ಮಾನವರು ನೀವು ಆಗಾಕ ಬರ್ತೈತಿ, ದಾನವರು ನೀವು ಆಗಾಕ ಬರ್ತೈತಿ. ಒಬ್ಬ ತಾಯಿ ತಂದೆ ಉದರದಿಂದ ರಾವಣ ಹುಟ್ಟಿದ, ಅವನು ಹಡದಕ್ಕಿ ತಾಯಿ ತಂದಿನೇ. ಕುಂಭಕರ್ಣನ ಹಡದಕ್ಕಿ ತಾಯಿ ತಂದಿನೇ. ವಿಭೀಷಣನ ಹಡದಕ್ಕಿಯು ಅದೇ ತಾಯಿ. ರಾವಣ ಯಾಕೆ ಕಾಮುಕಾದ, ಕುಂಭಕರ್ಣ ಯಾಕೆ ನಿದ್ದೆ ಬಡಕಾದ? ಭೂಮಿ ಫರಕನ, ಭೂಮಿ ಒಳಗಿನ ಬೆಳೆ ಯಾಕೆ ಫರಕ ಆಯ್ತು? ಇದಕ್ಕೆ ತಾಯಿ ತಂದೆ ತಪ್ಪತ್ತಿರೋ ಏನು ಮಕ್ಕಳು ತಪ್ಪತ್ತಿರೋ? ಭಾಳ ಮಜಾ ಅದ ರೀ. ನಾನು ನಿನ್ನೊಂದು ಮಾತು ನಿಮ್ಗೆ ಹೇಳೀನಿ, ಸಂಚಾನ ದನಗಳು ಮೇವು ತಿತ್ತಾವ, ರಾತ್ರಿ ಮುಕ್ಕೊಂಡು ಮೆಲಕ್ಕೆ ಹಾಕ್ತಾವ. ಇವತ್ತು ಮುಂಜಾನಿಂದ ನಾವು ಮಾಡಿದ ಒಳ್ಳೆ ಕೆಲಸ ಎಟ್ಟೈತಿ, ಇದ್ರಾಗ ಕೆಟ್ಟದ ಕೆಲಸ ಎಟ್ಟೈತಿ. ಭಗವಂತ ಇದೊಂದು ಸ್ವಲ್ಪ ನನಗೆ ತಪ್ಪು ಅನಿಸತೈತಿ, ಇದನ್ನು ನಿನ್ನ ಉಡ್ಯಾಗ ಹಾಕ್ಕೊಂಡು ನನಗೆ ಒಳ್ಳೆ ದಾರಿ ಹಿಡಿಸು ಅಂತ ಯಾವಾಗ ನಿಮ್ಮ ಮನಸ್ಸು ಬರ್ತೈತಿಲ್ಲ, ಅವಾಗ ಪ್ರಾಯಶ್ಚಿತ್ತಕ್ಕಿಂತ ಇನ್ನೊಂದು ಮತ್ಯಾವುದೂ ಇಲ್ಲ. ನಿಮ್ಮ ಮನಸ್ಸಿಗೆ ಅರಿವಾಗಬೇಕು, ಇವತ್ತು ನಾ ಈ ತಪ್ಪು ಮಾಡೀನಿ, ಇದನ್ನು ಭಗವಂತನ ಪಾದಿಗೆ ಹಾಕಬೇಕು. ಭಗವಂತ ಇನ್ನೊಂದು ಸಲ ನನಗೆ ಇಂಥ ಮನಸ್ಸು ಕೊಡಬೇಡ, ಇಂಥದ್ದು ನನಗೆ ಇನ್ನೊಂದು ಸಲ ಮಾಡಕ್ಕೆ ಹಚ್ಚಬೇಡ. ಆಗಿನ ಕಾಲದೊಳಗೆ ನಾವು ಶಾಲೆ ಕಲಿಯುವಾಗ ಮಾಸ್ತರ್ಗಳು ಒಂದೇ ಏಟು ಹೊಡೆದ್ರೆ ಎರಡು ಅಲ್ಲೇ ಜಾಗದ ಮ್ಯಾಗ ಆಗ್ತಿದ್ದು ರೀ, ಎರಡು ಒಂದೇ ಜಾಗದ ಮ್ಯಾಗ ಆಗ್ತಿದ್ದು. ಈಗ ಹಂಗಿಲ್ಲ. ಉಸುಕತ್ತು ಮಾಸ್ತರ್ ಒಂದು ಮಗನಿಗೆ ಅಂದಂದ್ರೆ ಮರುದಿನ ತಾಯಿ ತಂದೆ ಹೋಗ್ತಾರೆ ಸಾಲಿಗೆ, ಏನು ನಿಂದು ಏನು ಅನ್ನೋದೈತಿ, ಹೆಂಗೈತಿ ಮ್ಯಾಗ ಮಾಸ್ತರ್ ಕೇಳ್ತಾರೆ ತಾಯಿ ತಂದೆ. ಪುಣ್ಯಾತ್ಮರೇ, ದೇವ್ರಂದ್ರೆ ತಂದಿದ್ದಂಗೆ, ಗುರು ಅಂದ್ರೆ ತಾಯಿ ಇದ್ದಂಗೆ. ಏ ತಮ್ಮ ಗಪ್ರಿ, ಇದನ್ನು ಲಕ್ಷ ಇಟ್ಕೋರಿ. ದೇವರಂದ್ರೆ ತಂದಿದ್ದಂಗೆ, ಗುರು ಅಂದ್ರೆ ತಾಯಿ ಇದ್ದಂಗೆ. ತಾಯಿ ಮಗನಿಗೆ ಜಳಕ ಮಾಡಿಸಿ ಸುನೋ ಪೌಡ್ರ್ ಹಚ್ಚಿ ಹನಿ ಮ್ಯಾಗ ಗಲ್ಲಕ್ಕೆ ಕಾಡಿಗೆ ಹಚ್ಚಿ ಲಟ ಲಟ ಮುದ್ದು ಕೊಟ್ಟು ಕೈಯಾಗ ಆಟೋಣಿಕೆ ಸಾಮಾನು ಕೊಟ್ಟು ನಡುಮನೆ ಒಳಗೆ ಒಂದು ಹಾಸಿಗೆ ಮಾಡಿ ಮಗನಿಗೆ ಕುಣಿಸಿ ಒಳಗೆ ಅಡುಗೆ ಮಾಡ್ತಿರ್ತಾಳೆ. ತಂದೆ ಹೊರಗಿಂದ ಬರ್ತಿರ್ತಾನ. ಅಪ್ಪಗೆ ಮಗ ಅಂದ್ರೆ ಭಾಳ ಮಮಕಾರ. ಬಂದು ನಮ್ಮಪ್ಪ ಅಂತೇಳಿ ಮಗನ ಎತ್ಕೋಬೇಕು ಅನ್ಕೊಡ್ದ ಕೂಸ ಹಾಸಿಗೆ ಒಳಗೆ ಹೇಸಿಗೆ ಮಾಡ್ಕೊಂಡದ. ಹೇ ಸರಿ 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 ಹತ್ತು ದೂರ ಸರಿ, ಸರಿ ಆ ಕಡೆ ದೂರ ಸರಿ. ಯಾರದ್ರಿ ಅದ ಮಗ? ಅವಂದ ಇಲ್ಲ. ಸರಿ ನಾನು ಮುಟ್ಟಬೇಡ, ಬಡಿತಾನೆ ನೋಡು, ಹೊಡಿತಾನೆ ನೋಡತಾನ ಪಾಪ. ಅವಾಗ ಹೆಂಡತಿ ಕರಿತಾನ, ಹುಡುಗ ಹೇಸಿಗೆ ಮಾಡ್ಕೊಂಡದ ಬಾ. ಅವು ರೊಟ್ಟಿ ಮಾಡ್ತಿರ್ತಾಳೆ, ಹಿಟ್ಟಗೈಲಿ ಹಂಗೆ ಬಂದ ಬಡ ಬಡ ಯಪ್ಪ ಹೇಸಿಗೆ ಮಾಡ್ಕೊಂಡೇನೋ ನಮ್ಮ ಅಪ್ಪ ಅಂದು ಹಂಗೆ ಮುಂಗೈಯಾಗ ತೊಗೊಂಡು ಅಂಗಳದಾಗ ಹೋಗಿ ತೊಳೆದ ಬ್ಯಾರೆ ಅರಿಬಿ ಹಾಕಿ ಮತ್ತೆ ಸುನೋ ಪೌಡ್ರ್ ಹಚ್ಚಿ ಮತ್ತು ಕಾಡಿಗೆ ಹಚ್ಚಿ ಮುತ್ತು ಕೊಟ್ಟು ಹಾಸಿಗೆಯಾಗ ತಂದ ಮಗನಿಗೆ ಕುಣಿಸ್ತಾ, ಹಾಂ ಬಾಯಪ್ಪ ಬಾರೋ 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 ಬಾರೋ, ಹಾಂ ಬಾ.
ಈ ಮಾತು ನಿಮ್ಗೆ ಯಾಕೆ ಹೇಳ್ಬೇಕಂದ್ರೆ, ತಾಯಿ ಅನ್ನುವಂಥ ಗುರು ಮಗನಿಗೆ ಸಂಸ್ಕಾರ ಕೊಟ್ಟಟ್ಟು ಸ್ವಚ್ಛ ಮಾಡಿದಾಗ ಭಗವಂತ ನಮಗೆ ಎತ್ಕೋತಾನ. ನಮ್ಮ ಮಗನಿಗೆ ಒಬ್ಬ ಮಾಸ್ತರ್ ಬೈದಾನ ಹೊಡೆದಾನ ಅಂತಂದ್ರೆ ನನ್ನ ಮಗ ಏನೋ ತಪ್ಪು ಮಾಡ್ಯಾನ ಅನ್ನುವಂಥ ಅರು ನಮ್ಮಲ್ಲಿ ಇತ್ತಂದ್ರೆ ಅಂಥ ಮಕ್ಕಳು ಎಂದೆಂದೂ ದಾರಿ ಬಿಡಂಗಿಲ್ಲ. ಹಿಂದೊಂದು ಕಾಲದೊಳಗಿನ ಒಂದು ಮಾತು ಹೇಳ್ತೀನಿ ನಿಮಗೆ. ಸಾಲಿ ಕಲಿಯುವಂಥ ಟೈಮದೊಳಗೆ ದೊಡ್ಡ ಸಾಹುಕಾರನ ಮಗನಿಗೆ ಕೈಯಾಗ ವಾಚಿತ್ತು. ಅವಾಗ ಟೈಟನ ಹೀಗೆಲ್ಲ ವಾಚಿದ್ದು ರೀ. ಅವಾಗ ಒಬ್ಬ ಹುಡುಗಿ ಏನು ವಿಚಾರ ಮಾಡಿದ, ಇವನು ಗಡಿಯಾಳನ ಏನಾರೇ ಮಾಡಿ ನಾ ಕದಿಬೇಕಿದನ್ನು, ಇದನ್ನು ತುಡುಗು ಮಾಡಬೇಕು ಅನ್ನುವಂಥ ಭಾವ ಆ ಹುಡುಗನಲ್ಲಿ ಮುಟ್ಟಿತು. ಅಂತೂ ಇಂತೂ 2 ದಿನ ವಿಚಾರ ಮಾಡಿದ. 3ನೇ ದಿವಸಕ್ಕೆ 1 ತಾಸು 1.5 ತಾಸು ಸಾಲಿ ಮುಗಿದ ಮೇಲತ್ತ ಒಂದೇ ಅಂತೇಳಿ ಬಿಟ್ಟರು, ರೆಸ್ಟಿಗೆ ಬಿಟ್ಟರು. ಎಲ್ಲ ಹುಡುಗರು ಹೊರಗೆ ಹೋದು. ಇವು ಸಾಹುಕಾರನ ಮಗ ಏನು ಮಾಡಿದ್ದ, ವಾಚ್ ಬಿಚ್ಚಿ ಪಾಟಿ ಚಿಲ್ಲಾಗಿ ಇಟ್ಟಿದ್ದ. ಅದು ನೀವು ತುಡುಗು ಮಾಡಿ ಕಿಶಾಗ ಹಾಕೊಂಡ್ಬಿಟ್ಟ. ತುಡುಗು ಮಾಡಿ ಕಿಶಾಗ ಹಾಕೊಂಡ್ಬಿಟ್ಟ. ಒಂದಕ್ಕೆ ಮುಗಿದ ತಕ್ಷಣ ಹೊರಗಿನ ಹುಡುಗರೆಲ್ಲ ಗಂಟೆ ಬಿಡ್ಯಾನ ಬಂದು ಪಾಟಿ ಕೈ ಚಿಲ್ಲಾಗ ಸಾಹುಕಾರನ ಮಗ ಕೈಯಾಡಿಸಿ ನೋಡ್ತಾನ, ಗಡಿಯಾಳ ಮಾಯ ಆಗಿತ್ತು. ಎದ್ನೆತ್ತ, ಸರ ನನ್ನೊಂದು ವಾಚ್ ಕಳ್ದದ್ರಿ, ಯಾರೋ ತೊಗೊಂಡಾರು. ಏ ತಮ್ಮ, ಯಾರು ತೊಗೊಂಡ್ರಿ ಕೊಡ್ರಿ. ಯಾರು ಹೇಳ್ತಾರ್ರಿ? ತುಡುಗು ಮಾಡಿದವ್ರು ಯಾರು ಹೇಳ್ತಾರ? ನಾ ಮಾಡಿನತ್ತ. ನಾ ಇಲ್ರಿ ಸರ್, ನೀ ಇಲ್ರಿ, ಅವ್ರು ಆಣ್ರಿ, ಅಪ್ಪರು ಆಣ್ರಿ, ದೇವ್ರು ಆಣ್ರಿ. ಸರ್ ನಿಮ್ಮ ಆಣ್ರಿ, ನಮ್ಮ ಆಣ್ರಿ, ಯಸ್ ಆಣ್ಕೊಳ್ರಿ. ಅವಾಗ ಸರ್ ಒಂದು ವಿಚಾರ ಮಾಡಿದ್ರು, ಏ ಹಂಗಲ್ಲ ತಮ್ಮ, ಯಾರು ತೊಗೊಂಡಿರಿ ಕೊಡ್ರಿ ಅಂದರು. ಯಾರೂ ಇಲ್ಲ, ನಾ ಇಲ್ಲ ನೀ ಇಲ್ಲಂದರು. ಅವಾಗ ಎಲ್ಲರೂ ಎದ್ದು ನಿಂದ್ರು ಅಂದರು. ಸಾಲಕ್ಕೆ ಎಲ್ಲರೂ ಎದ್ದು ನಿಂದ್ರು ಅಂದರು. ಸಾಲಕ್ಕೆ ಸಾಲ್ಯಾಗ ಎದ್ದು ನಿಂತರು. ಎಲ್ಲರೂ ನಿಮ್ಮ ಕಿಶದಾಗಿನ ಖರ್ಚಿಪ್ ತೆಗೆದ ಕಣ್ಣು ಕಟ್ಕೋರಿ ಅಂದರು. ಎಲ್ಲ ಮಕ್ಕಳು ಕಣ್ಣು ಕಟ್ಕೊಂಡ್ರು. ಎಲ್ಲ ಮಕ್ಕಳು ಕಣ್ಣು ಕಟ್ಕೊಂಡ್ರು. ಒತ್ತಾಟಿಗೆ ಹಿಂಗೆ ನಮ್ಮ ಸುತಾರದ ಏನು ಕೂತಾರೆ ಇವರು ಶಾಸ್ತ್ರಿಗಳ ಹಿಂಗೆ ಪ್ರತಿಯೊಬ್ಬರು ಕಿಶೆ ಕೈಯಾಡಿಸ್ಕೋತ ಬರೋ ಟೈಮ್ದೊಳಗೆ ಯಾರು ವಾಚ್ ಕದ್ದಿದ್ರೋ ಅವನ ಕಿಶದಾಗಿತ್ತು. ಅದನ್ನು ತೊಗೊಂಡು ಬಂದ ಕುರ್ಚದ ಮೇಲೆ ಕೂತು ಟೇಬಲ್ ಮೇಲೆ ಇಟ್ಟರು. ಏ ತಮ್ಮ ಅರಿವಿ ಬೆಚ್ಚರು, ವಾಚ್ ಸಿಕ್ಕದ. ಅವಾಗ ಹುಡುಗರೆಲ್ಲ ಕೇಳಿ, ಸರ್ ಯಾರು ಕಿಶೆ ಆಗಿತ್ತು ರೀ? ಏ ಮಕ್ಕಳ್ರೆ, ಯಾರು ಕಿಶೆ ಆಗ್ರಿ ಇರಲಿ, ಇದು ಹೌದೋ ಅಲ್ಲ ಈ ವಾಚ್? ಹೌದ್ರಿ, ಅದು ಸಾಹುಕಾರನ ಮಗ ಅಂದ. ತಗೋ ಇದನ್ನು. ಆ ಕಳ್ತಾನ ಮಾಡಿ ನಮಗೆ ಒಳಗೆ ಮನುಷ್ಯ ಇನ್ವಾಗಿರ್ಬೇಕು ರೀ. ನನ್ನ ಗುರು ನನ್ನ ಕಿಶೆದಾಗಿಂದ ತೆಗೆದ, ನಾ ಗುರುವಿಗೆ ಸುಳ್ಳು ಬಿದ್ನೆಲ್ಲ. ಅವಾಗ ಜೀವನ ಪರ್ಯಂತರ ಕಾಡಕತ್ತದ ಅಭಿಮಾನ. ಅಂತೂ ಇಂತೂ ಮಗ ಪಾಸ್ ಆಗಿ ಗೋರ್ಮೆಂಟ್ ನೌಕರಿ ಆಯಿತು. 2-3 ವರ್ಷ ನೌಕರಿ ಮಾಡಿ ಆಗಸ್ಟ್ 15 ಇತ್ತು, ಆಗಸ್ಟ್ 15 ಇತ್ತು. ಅವನಿಗೂ ಕೂಡ ಆಮಂತ್ರಣ ಬತ್ತ. ಏನಪ್ಪ ಹೆಂಗಿದ್ರು ಹಲ್ಲೂರಿಗೆ ಬಂದಿದ್ದಿ, ಮತ್ತು ನಾಳೆ ಜೆಂಡಾಕ ಬಾ ಅಂತ ಗುರುಗಳು ಆಮಂತ್ರಣ ಕೊಟ್ಟರು. ಆಮಂತ್ರಣ ಕೊಡಾಕೆ ಹೋದಂಥ ಟೈಮದೊಳಗೆ ಇವತ್ತು ನಾ ಹಂಚ್ಕೋಬೇಕದನ್ನು. ಎಷ್ಟೋ ವರ್ಷ ಆಯಿತು, ಕೊಡ ತುಂಬೈತಿ, ಅದು ಉಕ್ಕುವಾತು. ಇವತ್ತು ನಾ ಹಂಚ್ಕೋಬೇಕು ನನ್ನ ಗುರುವಿನ ಮುಂದೆ ತಿಳ್ಕೊಂಡು. ಅವನಿಗೆ ನಂಬರ್ ಬತ್ತು. ಮೈಕ್ದಾಗ ಮಾತಾಡುವಾಗ ಸಾಲಿ ಕಲಿಯೋ ಟೈಮದೊಳಗೆ ನಾವು ಒಂದು ತಪ್ಪು ಮಾಡೀನಿ. ನನ್ನ ಗುರು ಅದನ್ನು ಮುಚ್ಚಿಟ್ಕೊಂಡಾನ. ಅವರು ಉಪಕಾರನ ಎಂದೂ ತೀರ್ಸೋಕ್ಕಾಗೋದಿಲ್ಲ. ಅಂಥ ನನ್ನ ಗುರುವಿಗೆ 100 ಸಾರಿ ಕೋಟ್ಯಾನುಕೋಟಿ ಶರಣ ಮಾಡಿದ್ರು ಆ ಉಪಕಾರ ತೀರುವುದಿಲ್ಲ ತಂದಾಗ ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ರು. ಆವಾಗ ನಾ ಸಣ್ಣವಿದ್ದಾಗ ಇಂಥ ಸಾಹುಕಾರನ ಮಗಂದು ಒಂದು ವಾಚ್ ಕಳ್ತಾನ ಮಾಡಿದ್ದೆ. ಅವಾಗ ನನ್ನ ಗುರು ಯಾವ ಒಂದು ಹುಡುಗರ ಮುಂದೆ ಹೇಳಲಾರದೆ ಅದನ್ನು ಸೂಕ್ಷ್ಮ ರೀತಿಯಿಂದ ತೆಗೆದುಕೊಟ್ರು. ಗುರುವೇ, ಇದೊಂದು ತಪ್ಪು ನನ್ನ ಜೀವನದೊಳಗೆ ಆಗ್ಯದ ಅಂತ ಗುರುವಿನ ಕಡೆ ನಮಸ್ಕಾರ ಮಾಡಿದ. ಆವಾಗ ಗುರುಗಳಂದರು, ತಮ್ಮ ಆ ವಾಚ್ ನೀನ ಕದ್ದಿದ್ದೇನೋ ಅಂದ್ರೆ ಅವ್ರು. ಸರ್ ಯಾಕ್ರಿ ಸರ್, ನಿಮ್ಮ ಕೈಯಾರೇ ತೆಗೆದು ಕೊಟ್ಟಿರಲಿಲ್ಲ ಅಂದರು. ಯಪ್ಪ, ನಿಮ್ಮ ಎಲ್ಲರಿಗೂ ಅರಿವಿ ಕಟ್ಸಿನೋ, ನಾನು ತೆಗಿಬೇಕಾದ್ರೆ ನನ್ನ ಕಣ್ಣಿಗೆ ನಾ ಬಟ್ಟೆ ಕಟ್ಕೊಂಡಿನಿ. ಯಾಕೆ ಬಟ್ಟೆ ಕಟ್ಕೊಂಡಿನಿ ಅಂತಂದ್ರೆ, ಇಂಥ ಒಬ್ಬಿಗೂ ತುಡುಗದಾನ ಅಂತೇಳಿ ಇವನ ಮ್ಯಾಲೆ ನನ್ನ ದೃಷ್ಟಿ ಬಿತ್ತಂದ್ರೆ ಇವ್ರು ಎಲ್ಲರ ಮ್ಯಾಗ ಬಾವು ಬೇರೆ ಬರ್ತದೆ, ಇವನ ಮ್ಯಾಲೆ ಒಂದು ನಮ್ಮ ಮನಸ್ಸು ಬೇರೆ ಬರ್ತದಪ್ಪ. ಎಲ್ಲರೂ ನೀವು ನನ್ನ ಮಕ್ಕಳ ಸಮಾನ ತಿಳ್ಕೊಂಡು ಯಾರಿಗೂ ಭೇದ ಭಾವ ಮಾಡಲಾರ್ದೆ ನಾ ಅರಿವಿ ಕಟ್ಕೊಂಡು ಈ ಕೆಲಸ ಮಾಡೀನಿ, ನೀನು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದ್ರು. ಹಂಗೆ ತಾಯಿ ಗುಣ ಗುರುವಿನಲ್ಲಿ ಇರ್ತದ ಪುಣ್ಯಾತ್ಮರೇ. ಅದಕ್ಕೆ ನಾನು ಏನು ಹೇಳಿನಲ್ಲ, ಗುರುವಿನ ಋಣ, ತಾಯಿ ಋಣ, ತಂದೆ ಋಣ ತೀರ್ಸೋಕ್ಕಾಗೋದಿಲ್ಲ. ಯಾವ ಕಾಲಕ್ಕೂ ಅದು ತೀರಲಾರ್ದಂಥ ಮಾತ. ಇಲ್ಲಿವರೆಗೆ ಏನೋ ನಮ್ಮ ಶಾಸ್ತ್ರಿಗಳ ಸುತಾರ ಅವರ ಸರ್ವೆ ನಂಬರ್ದಾಗ ನಾ ಹೆಜ್ಜೆ ಇಟ್ಟೀನಿ. ಇವತ್ತು ಪಾಂಡುರಂಗನ ಬದ್ದಲು ಹೇಳೀನಿ. ಏನೋ ಮಾತಾಡೋ ಮುಂದೆ ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತಾವೆ. ಹಾಡವ್ರು ಅಂದ್ರೆ ಇವ್ರು ಹೇಳೋರು ಇದ್ದಂಗೆ ರೀ, ಬಾಯಿಗೆ ಬಂದಂಗೆ ಒದರಿ ಬಿಡ್ತಾವೆ ಬಡ ಬಡ.
ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವೆ. ಏನೋ ನಾವು ಮಾತಾಡುವಲ್ಲಿ ಎಲ್ಲವ ಇಲ್ಲದ ನಾಲಿಗೆ ತೊದಲು ಮಾತಾಡಿದ್ರು ಸಹಿತ ನಿಮ್ಮ ಮಗ ಆತ ಕ್ಷಮಾಪಣೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.